ಇಲ್ಲ. ಹೊಟ್ಟೆ ಚೆನ್ನಾಗಿಲ್ಲ ಅಂದ್ರೆ ಪ್ರತಿಯೊಂದು ಜಾಗದಲ್ಲೂ ಕಾಯಿಲೆಗಳು ಸ್ಟಾರ್ಟ್ ಆಯ್ತವೆ. ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ ರೀಸೆಂಟ್ ಆಗಿ ನಾನು ಒಂದು 7 days ಚಾಲೆಂಜ್ ಅಂತ ವಿಡಿಯೋ ಮಾಡಿದೆ. ನೀವೆಲ್ಲ ಅದನ್ನ ನೋಡಿ ಕೆಲವು ಅಷ್ಟು ಜನ ನೀವು ಪ್ರಾಕ್ಟೀಸ್ ಮಾಡಿದ್ರಿ, ಏನೋ ಒಂದು ಇದು ಮಾಡಿದ್ರಿ. ಅದ್ರ ಮಧ್ಯದಲ್ಲಿ ನಾನು ಹೊಟ್ಟೆ ಫಸ್ಟ್ ಗ್ಯಾಸ್ಟ್ರಿಕ್ ಇಶ್ಯೂಸ್, ನನಗೆ ಸಿಗಾಪಟ್ಟೆ ಹೊಟ್ಟೆ ಬಂದೇ ಬರೋದು, ಮತ್ತೆ ಡೈಜೆಷನ್ ಆಗ್ತಿರಲಿಲ್ಲ. ಎಷ್ಟೋ ವಿಡಿಯೋದಲ್ಲೂ ಹೇಳಿದ್ದೀನಿ, ಮೊದಲೆಲ್ಲ ತಿನ್ನಕ್ಕೆ ಸಖತ್ ಆಸೆ ಆಗ್ತಿತ್ತು, ಈಗ ತಿನ್ನಕ್ಕೆ ಆಗ್ತಾ ಇಲ್ಲ ಅಂತ. ಅದ್ರ ಸಮಸ್ಯೆಗೆ ಒಂದು ಪರಿಹಾರ ಬೇಕಾಗಿತ್ತು. ಹಂಗಾಗಿ ನಾನು ಆಯುರ್ವೇದಿಕ್ಕಿಗೆ ಮೊರೆ ಹೋದೆ. ಅದು ಆಯುರ್ಬ್ರಹ್ಮ ಅಂತ ಒಂದು ಪ್ರಾಡಕ್ಟ್. ಅದು ಮಧ್ಯದಲ್ಲಿ ಒಂದು ನಾನು ಅದನ್ನ ಲಿಕ್ವಿಡ್ ತಗೊಂತ ಇದ್ದೆ, ಅಂದ್ರೆ ರೀಸೆಟ್ ಮಾಡೋದು. ನಾನು ಕಂಪ್ಲೀಟ್ ಮೊದಲು ಹೊಟ್ಟೆ ಹೆಂಗಿತ್ತು ಆ ರೀತಿ ರೀಸೆಟ್ ಮಾಡೋದು. ನನಗೆ ಫಸ್ಟ್ ಎಕ್ಸರ್ಸೈಸ್ ಮಾಡೋಕ್ಕಿಂತ ಮುಂಚೆ ಅದನ್ನ ತಗೊಂಡು ಹೊಟ್ಟೆ ರೀಸೆಟ್ ಮಾಡ್ಕೊಂಡು ಎಕ್ಸರ್ಸೈಸ್ ಮಾಡಿದ್ರಿಂದ ಒಂದು ಸ್ವಲ್ಪ ವರ್ಕೌಟ್ ಆಯ್ತು. ನೋಡಿ ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ತಗೊಂತಾನೆ ಇದೀನಿ. ಇನ್ನೂ ಪ್ರಾಡಕ್ಟ್ ಖಾಲಿ ಆಗಿದೆ, ಅದಕ್ಕೆ ತಗೊಂಡು ಹೋಗೋಣ ಅಂತ ಬಂದಿದ್ದೀನಿ. ನೋಡಿ ನನ್ನ ಬಾಡಿಲಿ ಒಂದು ಸ್ವಲ್ಪ ಫಿಟ್ನೆಸ್ ಬಂದಿದೆ, ನೋಡ್ತಾ ಇದ್ರೆ ಸ್ವಲ್ಪ ಸಣ್ಣ ಆಗಿದ್ದೀನಿ, ಸೆಟ್ ಆಗ್ತಾ ಇದೆ. ಹಂಗೋಸ್ಕರ ಮತ್ತೆ ಪ್ರಾಡಕ್ಟ್ ತಗೊಂಡು ಹೋಗೋಣ ಅಂತ ಬಂದಿದ್ದೀನಿ. ನೀವು ಚಾಲೆಂಜ್ ಮಾಡಿದ್ಮೇಲೆ ನಿಮ್ಗೆ ಅವಮಾನ ಮಾಡೋಣ ಅಂತಾನೆ ಈ ವಿಡಿಯೋ ಇದು. ಏನು ಅಂದ್ರೆ ನಿಮ್ಮ ಕೈಲಿ ಮಾಡೋಕ್ಕಾಗಲ್ಲ ಅಂದಿದ್ದ ಚಾಲೆಂಜ್ 7 days ಚಾಲೆಂಜ್ ಮಾಡಿ ಮುಂದೆ ಪ್ರೂವ್ ಮಾಡಿ ತೋರಿಸಿದ್ದೀನಿ. ಆ ವಿಡಿಯೋದಲ್ಲಿ ನೋಡಿಲ್ಲ ಅಂದ್ರೆ ಹಿಂದೆ ಹೋಗಿ ನೋಡಿ ನನ್ನನ್ನು ಆಡ್ಕೊಂಡಿದ್ದ. ಇನ್ನು ಮುಂದೆ ತೋರಿಸ್ತೀನಿ 100 kilometer ಓಡ್ತೀನಿ ಅಂದಿದ್ದ, 2 ಮೀಟರ್ ಓಡಿಲ್ಲ. ನಾನು ಪ್ರತಿಯೊಂದು ಬೆಳಗ್ಗೆ ಇದ್ದಾಗ ನಿಮಗೆ ನೀಟಾಗಿ ಹೋಯ್ತು ಅಂದ್ರೆ ಎಲ್ಲ ದಿನ ಫ್ರೆಶ್ ಆಗಿರುತ್ತೆ. ನನ್ನ ಏಜ್ ಕ್ಯಾಟಗರಿ ನನಗದೊಂದು ಬಿಗ್ಗೆಸ್ಟ್ ಇಶ್ಯೂ, ನನಗೆ ಹೊಟ್ಟೆ ಕಟ್ಕೊಳ್ಳೋದು. ಯಾಕಂದ್ರೆ ರಾತ್ರಿ ನಿದ್ದೆ ಮಾಡೋದು ಕಡಿಮೆ, ಸಿಕ್ಕಾಪಟ್ಟೆ ತಲೆಯಲ್ಲಿ ಏನೇನೋ ಯೋಚನೆ ಮಾಡ್ತಾ ಇರ್ತೀನಿ. ಹಂಗಾಗಿ ಏನಾಗ್ಬಿಡ್ತೀನಿ, ನನಗೆ ಆ ಫ್ಲೋ ನನಗೆ ನೀಟಾಗಿ ಆಗಲ್ಲ ಅನ್ನೋ ಒಂದು ಕಾರಣಕ್ಕೆ ನನಗೆ ಸಕ್ಕ ತಿಂತೆ. ಅದೊಂದು ಆಯ್ತು ಅಂದ್ರೆ ಇಡೀ ಪ್ರಪಂಚದಲ್ಲಿ ನನ್ನಷ್ಟು ಸುಖಜೀವಿ, ನನ್ನಷ್ಟು ಹ್ಯಾಪಿ ಆಗಿರೋದು ಯಾರು ಇಲ್ಲ. ಅದನ್ನೇ ಹುಡ್ಕೊಂಡು ನಾವು ಇಲ್ಲಿ ಬಂದಿರೋದು. ಅದು ತಗೊಂಡ್ಮೇಲೆ ಒಂದು ಸ್ವಲ್ಪ ಸುಧಾರಿಸಿದೆ. ಹಂಗಾಗಿ ಮತ್ತೆ ಒಂದು ಪ್ರಾಡಕ್ಟ್ ತಗೊಂಡು ಹೋಗೋಣ ಅಂತ